ಅದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ದಾರಂತೆ ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ದೆಹಲಿಯಲ್ಲಿ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೈ ಜೋಡಿಸಲಾಯಿತು. ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೀಟ್ ಪ್ರತಿಕ್ರಿಯೆಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾ ಮಾಡಬೇಕು, ನಿಮ್ಮ ಭರವಸೆಗಳಿಗಿಂತಲೂ ಮೊದಲು ಸಚಿವರನ್ನ ವಜಾ ಮಾಡಬೇಕು. ಭಾರತೀಯ ಶೈಕ್ಷಣಿಕ ವ್ಯವಸ್ಥೆಯನ್ನ ಪ್ರಧಾನಿ ನಾಶ ಮಾಡಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಟ್ವೀಟ್ ಮೂಲಕ. ನೀಟ್ ಅಕ್ರಮದ ಚರ್ಚೆಗೂ ಮುನ್ನ ಪ್ರಧಾನ್ ವಜಾಗೆ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೀಟ್ ಪ್ರಕ್ರಿಯೆಗೆ ರಾಹುಲ್ ಗಾಂಧಿ ಚಾಟಿ ಬೀಸಿದ್ದಾರೆ. ಪ್ರತಿಕ್ರಿಯೆ ಕೊಟ್ಟರು ಎಕ್ಸ್ ಖಾತೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಅಟ್ಯಾಕ್ ರಾಹುಲ್ ಗಾಂಧಿ ಅವರಿಂದ. ನಿಮ್ಮ ಈ ಭರವಸೆಗಳನ್ನ ಜನ ನಿರೀಕ್ಷೆ ಮಾಡ್ತಿಲ್ಲ, ಬದಲಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾ ಮಾಡಬೇಕು, ಅದೇ ಸರಿಯಾದ ಕ್ರಮ. ಇದನ್ನ ರಾಹುಲ್ ಗಾಂಧಿ ಅವರು ಟ್ವೀಟ್ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಎರಡು ಟ್ವೀಟ್ಗಳು. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು 20 ದಿನ ಆದ ಬಳಿಕ ಸೋನಂ ವಾಂಗ್ಚುಕ್ ಅವರಂತೂ ಉಪವಾಸ ಸತ್ಯಾಗ್ರಹ ಕೈಗೊಂಡು 25 ದಿನ ಆಯ್ತು. ಇಲ್ಲಿ ತನಕ ಕೂಡ ಕೇಂದ್ರ ಸೈಲೆಂಟ್ ಆಗಿತ್ತು. ಬಟ್ ಯಾವಾಗ ಹಿಂಸಾರೂಪ ತಾಳ್ತೋ ಈ ಹೋರಾಟ, ಕೊನೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮೂಲಕ ಎಲ್ಲದಕ್ಕೂ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋರ್ನ ಬಿಡಲ್ಲ ಅಂತ. ಈ ಕಡೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಮರು ಟ್ವೀಟ್ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಈ ಭರವಸೆಗಳನ್ನ ಜನ ಮತ್ತು ವಿದ್ಯಾರ್ಥಿಗಳು ಬಯಸ್ತಾ ಇಲ್ಲ, ನಿರೀಕ್ಷೆ ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಈ ಕ್ಷಣಕ್ಕೆ ನೀವು ವಜಾ ಮಾಡಿದ್ರೆ ಮಾತ್ರ ಅದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಈ ಹೋರಾಟಕ್ಕೆ. ಆ ಕೆಲಸ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ.